ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕರ್ನಾಟಕ ಭವನದಲ್ಲಿ ಹಿರಿಯ ಶಾಸಕರು ಸಹಿ ಸಂಗ್ರಹಿಸಿದ್ದಾರೆ. ಶಾಸಕರ ಸಹಿ ಸಂಗ್ರಹಿಸ್ತಾ ಇದ್ದಾರೆ ಅಶೋಕ್ ಪಠಣ್. ಸಂಪುಟ ಪುನರ್ರಚನೆ ಮಾಡುವಂತೆ ವರಿಷ್ಠರ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಎಷ್ಟು ಶಾಸಕರಿದ್ದಾರೆ ಅಂತ ವರಿಷ್ಠರಿಗೆ ಪಟ್ಟಿ ನೀಡಲಿದ್ದಾರೆ. ಇವತ್ತು ಮತ್ತಷ್ಟು ಮಂದಿ ಶಾಸಕರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಕರ್ನಾಟಕ ಭವನದಲ್ಲೇ ಮೀಟಿಂಗ್ ಮಾಡ್ತಾ ಇದ್ದಾರೆ ಶಾಸಕರು. ಹಿರಿಯ ಶಾಸಕರ ಜೊತೆ ಬಿಕೆ ಹರಿಪ್ರಸಾದ್ ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ. ಹೈಕಮಾಂಡ್ ಮುಂದೆ ಹಕ್ಕೊತ್ತಾಯದ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ಕರ್ನಾಟಕ ಭವನದಲ್ಲಿ ಹಿರಿಯ ಶಾಸಕರಿಂದ ಸಹಿ ಸಂಗ್ರಹ ಪ್ರಕ್ರಿಯೆ ಆಗಿರೋದು. ಅಶೋಕ್ ಪಟ್ಟಣ್ ಅವರು ಇದ್ದಾರಲ್ಲ, ಅವರು ಶಾಸಕರ ಸಹಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಸಂಪುಟ ಪುನಾರಚನೆ ಮಾಡಬೇಕು ಅಂತ ಹೇಳಿ ವರಿಷ್ಠರ ಮೇಲೆ ಒತ್ತಡ ಹಾಕುವುದಕ್ಕೆ ಇವರೆಲ್ಲ ದೆಹಲಿಗೆ ಹೋಗಿದ್ದಾರೆ. ಎಷ್ಟು ಜನ ಶಾಸಕರಿದ್ದಾರೆ ಅಂತ ಹೇಳಿ ತೋರಿಸ್ಬೇಕಲ್ಲ, ಹಂಗಾಗಿ ಈ ಸಹಿ ಸಂಗ್ರಹ ಪ್ರಕ್ರಿಯೆ ನೋಡಿ. ಅಲ್ಲಿ ಯಾರೆಲ್ಲ ಬಂದಿದ್ದಾರೆ ಅವರ ಹೆಸರನ್ನ ಬರೆದು ಅದ್ರ ಮುಂದೆ ಒಂದು ಸೈನ್ ಮಾಡೋದು. ಸೊ ಇದನ್ನ ಹೋಗಿ ಹೈಕಮಾಂಡ್ ನಾಯಕರ ಮುಂದೆ ಇಡೋದು. ನೋಡಿ, ಎಲ್ಲ ಘಟಾನುಘಟಿ ನಾಯಕರುಗಳೇ ಇದ್ದಾರೆ. 2-3 ಬಾರಿ 4 ಬಾರಿ 5 ಬಾರಿ ಗೆದ್ದಂತ ನಾಯಕರುಗಳಿದ್ದಾರೆ. ನಮಗೂ ಅವಕಾಶ ಕೊಡಿ ಸಂಪುಟದಲ್ಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಅವರು. 23 ಜನ ಈಗ ಸದ್ಯಕ್ಕೆ ಬಂದಿದ್ದಾರೆ. ಸಾಯಂಕಾಲದಾಗ ಇನ್ನೊಂದು 6-7 ಜನ ಬರೋ ಚಾನ್ಸಸ್ ಇದೆ. ಇವತ್ತಿನ ಖರ್ಗೆ ಸಾಹೇಬರು ಮಧ್ಯಾಹ್ನ 2:30 ಫ್ಲೈಟ್ ಇಂದ ಬೆಂಗಳೂರಿಂದ ಡೆಲ್ಲಿಗೆ ಬರ್ತಾ ಇದ್ದಾರೆ. ಸಾಯಂಕಾಲ ನಾವು 6 ಗಂಟೆಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ. 26 ಜನ ಖರ್ಗೆ ಸಾಹೇಬ್ ಮೀಟ್ ಮಾಡಿ ಬೆಂಗಳೂರು ಸಬ್ಮಿಟ್ ಮಾಡಿ ನಾವು ಬರ್ತೀವಿ. ನಾನು ಆಮೇಲೆ ಬೇಡ್ಕೊಂಬರೋದು ಊರಾಗಿರುತ್ತೆ. 16th and 17th ಬರ್ತಾರಂತೆ. ಅದಕ್ಕೆ ಅಲ್ಲಿವ್ರು ನಾವು ಇಲ್ಲೇ ಇರ್ತೀವಿ. ನಾವು ಬೆಂಗಳೂರಿಗೆ ಹೋಗಲ್ಲ, ಎಲ್ಲ ಇಲ್ಲೇ ಇಟ್ಟು 30 ಜನ ಹತ್ರ ಇಲ್ಲೇ ಇಟ್ಟು ಇದನ್ನ ಬಿಲ್ ಮಾಡ್ಕೊಂಡು 17th or 18th ಭೇಟಿ ಮಾಡಿ ವಾಪಸ್ ಗ್ಯಾರಂಟಿ ಮೆಮೊರಂಡಮ್ ಮಾಡಿದ್ರಲ್ಲ, ಏನಿದೆ ಅಂದ್ರೆ ಏನಿಲ್ಲ. ನಮ್ಗೆಲ್ಲ 3 ಗೆದ್ದಿದ್ದೀವಿ. ನಮ್ಗೆ ಮಿನಿಸ್ಟರ್ ಆಗಕ್ಕೆ ಅವಕಾಶ ಕೊಡಿ. ನೀವೇ ಹೇಳಿದ್ರಿ 2 ವರ್ಷ ಆದ್ಮೇಲೆ ಎಲ್ಲರಿಗೂ ಕೊಡ್ತೀವಿ ಚಾನ್ಸ್ ಅಂತೇಳಿ ಕೊಡಿ. ನೀವು ಮಾತು ಕೊಟ್ಟಿದ್ರೆ ಕತೆ ನಡೆದಿದೆ. ಈಗ ಒಂದ್ ವೇಳೆ ಏನಾರ ಟೈಮ್ ಬಾಂಡ್ ಇದೆಯಾ ಸರ್? ಈಗ 1 ತಿಂಗಳು ಮಾಡ್ಬೇಕು, 2 ತಿಂಗಳು? ನಾವು ಆತರ ಬ್ಲಾಕ್ ಮೇಲ್ ಟ್ಯಾಕ್ಟಿಕ್ಸ್ ಇಲ್ಲ ನಮಗೆ. ನಮ್ಮ ಹೈಕಮಾಂಡ್ ನಾವು ಬಹಳ ಪ್ರೀತಿ ಇದೆ ನಮಗೆ. ನಮ್ಮ ಬಗ್ಗೆ ಬಹಳ ಗೌರವ ಇಟ್ಕೊಳ್ಳಿ ಅಂತ ನಾವು ಗೌರವ ಇಟ್ಕೊಳ್ಳಿ ಹೇಳಿದ್ದಾರೆ. 100ಕ್ಕೆ 100% ಈ ಮೇ 15ರೊಳಗೆ ರಿಷಬಲ್ ಅಂತೂ ಆಗುತ್ತೆ ಅಂತ ನಾವು ಅನಿಸಿಕೆ. 23 ಜನ ಈಗ ಸದ್ಯಕ್ಕೆ ಬಂದಿದ್ದಾರೆ. ಸಾಯಂಕಾಲದಾಗ ಇನ್ನೊಂದು 6-7 ಜನ ಬರೋ ಚಾನ್ಸಸ್ ಇದೆ. ಇವತ್ತಿನ ಖರ್ಗೆ ಸಾಹೇಬರು ಮಧ್ಯಾಹ್ನ 2:30 ಫ್ಲೈಟ್ ಇಂದ ಬೆಂಗಳೂರಿಂದ ಡೆಲ್ಲಿಗೆ ಬರ್ತಾ ಇದ್ದಾರೆ. ಸಾಯಂಕಾಲ ನಾವು 6 ಗಂಟೆಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ. 26 ಜನ ಖರ್ಗೆ ಸಾಹೇಬ್ ಮೀಟ್ ಮಾಡಿ ಬೆಂಗಳೂರು ಸಬ್ಮಿಟ್ ಮಾಡಿ ನಾವು ಬರ್ತೀವಿ. ನಾನು ಆಮೇಲೆ ಬೇಡ್ಕೊಂಬರೋದು ಊರಾಗಿರುತ್ತೆ. 16th and 17th ಎಸ್ ಗಮನಿಸ್ತಾ ಇದ್ದೀವಿ. ಈಗ ಖರ್ಗೆ ಸಾಹೇಬರು ಬೆಂಗಳೂರಲ್ಲಿದ್ದಾರೆ, ಹೈಕಮಾಂಡೇ ಬೆಂಗಳೂರಲ್ಲಿದೆ ಒಂದು ಲೆಕ್ಕದಲ್ಲಿ. ಬಟ್ ಇವರೆಲ್ಲ ಹೋಗಿ ದೆಹಲಿಯಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಅಲ್ಲಿ KC ವೇಣುಗೋಪಾಲ್ ಅವರಿದ್ದಾರಾ ಅಂತ ಅಂದರೆ ಅವರೂ ಇಲ್ಲ, ಸುರ್ಜೇವಾಲಾ ಅವರಿದ್ದಾರಾ ಅಂತ ಅಂದರೆ ಅವರೂ ಇಲ್ಲ. ಇನ್ನು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರು ಬಿಡಿ, ಇವರಿಗೆಲ್ಲ ಸಿಗ್ತಾರೋ ಇಲ್ಲೋ ಡೌಟು. ಸೊ ಇವ್ರು ಹೋಗಿ ಅಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದಾರಂತೆ ಕರ್ನಾಟಕ ಭವನದಲ್ಲಿ. ಅದಾದ ನಂತರ ಸಹಿ ಸಂಗ್ರಹ ಪ್ರಕ್ರಿಯೆ ಕೂಡ ಮಾಡಿದ್ದಾರೆ. ಯಾರೆಲ್ಲ ಬಂದಿದ್ದಾರೆ, ಎಷ್ಟು ಜನ ಇದ್ದಾರೆ ಅನ್ನೋದೊಂದು ಲೆಕ್ಕ ತೋರಿಸ್ಬೇಕಲ್ಲ. ಹಾಗಾಗಿ ಏನು ಸಚಿವ ಸ್ಥಾನಕ್ಕಾಗಿ ಹಕ್ಕೊತ್ತಾಯವನ್ನು ಮಂಡಿಸುವ ಪ್ರಕ್ರಿಯೆ ನಡೆಯುತ್ತೆ. ಹೈಕಮಾಂಡ್ ನಾಯಕರು ಯಾವಾಗ ಸಿಗ್ತಾರೆ ಅವ್ರ ಮುಂದೆ, ನೋಡಿ ಸರ್ ನಾವಿಷ್ಟು ಜನ ಬಂದಿದ್ದೀವಿ, ನಾವು ಇಷ್ಟೊಂದು ಬಾರಿ ಗೆದ್ದಿದ್ದೀವಿ ಕಾಂಗ್ರೆಸ್ ಪಕ್ಷದಿಂದ, ನಮಗೂ ಅವಕಾಶ ಮಾಡಿಕೊಡಿ ಸಂಪುಟದಲ್ಲಿ ಅಂತ ಕೇಳ್ಕೊಳ್ಳೋದಕ್ಕೆ ಈಗ ಇವರೆಲ್ಲ ದೆಹಲಿಗೆ ಹೋಗಿದ್ದಾರೆ. ಯಾರೆಲ್ಲ ದೆಹಲಿ ದಂಡಯಾತ್ರೆ ಮಾಡಿದ್ದಾರೆ ಅನ್ನೋದನ್ನು ನಿಮಗೆ ನಾವು ಫೋಟೋ ಸಮೇತ ಅವ್ರ ಹೆಸರುಗಳ ಸಮೇತ ತೋರಿಸ್ತಾ ಇದೀವಿ ನೋಡಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ಡಾನಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್ ಡಾನಿ, ಯಾರನ್ನ ಭೇಟಿ ಮಾಡೋದಕ್ಕೆ ಹೋಗಿರೋದು ಇವರು? ಯಾಕೆ ಅಂತ ಅಂದ್ರೆ ಅಲ್ಲಿ ಹೈಕಮಾಂಡ್ ನಾಯಕರು ಯಾರು ಇಲ್ಲ. ಬೆಂಗಳೂರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, KC ವೇಣುಗೋಪಾಲ್ ಅವರಿಲ್ಲ, ಸುರ್ಜೇವಾಲಾ ಅವರಿಲ್ಲ, ಇನ್ ಯಾರನ್ನ ಭೇಟಿ ಮಾಡ್ತಾರೆ ಅಂತ? ರಾಮ್, ರಾಜ್ಯದ 23ಕ್ಕೂ ಹೆಚ್ಚು ಹಿರಿಯ ಕಾಂಗ್ರೆಸ್ ಶಾಸಕರುಗಳು ಎಲ್ಲರೂ ಸಹ ಈಗಾಗಲೇ ದೆಹಲಿಯಲ್ಲಿ ಇರುವಂತದ್ದು.
ಇವರೆಲ್ಲರ ಬೇಡಿಕೆ ಒಂದೇ ಆಗಿರುವಂತದ್ದು, ಆದಷ್ಟು ಬೇಗ ಸಚಿವ ಸಂಪುಟವನ್ನ ಪುನರ್ರಚನೆ ಮಾಡಬೇಕು ಅಂತ ಹೇಳಿ ಎಲ್ಲ ಶಾಸಕರುಗಳು ಪಟ್ಟನ್ನ ಹಿಡಿದುಕೊಂಡು ದೆಹಲಿಯ ಹೈಕಮಾಂಡ್ ನಾಯಕರುಗಳ ಭೇಟಿಗೆ ಹೋಗಿರುವಂತದ್ದು. ಆದ್ರೆ ನಿನ್ನೆಯಿಂದನೂ ಸಹ ಕಾಂಗ್ರೆಸ್ನ ಎಲ್ಲ ಶಾಸಕರುಗಳು ದೆಹಲಿಯಲ್ಲಿ ಬೀಡ್ಬಿಟ್ರು ಸಹ ಈ ಕ್ಷಣದವರೆಗೂ ಸಹ ಕಾಂಗ್ರೆಸ್ನ ಹೈಕಮಾಂಡ್ನ ಯಾವ ನಾಯಕರುಗಳನ್ನು ಭೇಟಿ ಮಾಡ್ಲಿಕ್ಕೆ ಆಗಿಲ್ಲ. ಇವತ್ತು ಮಧ್ಯಾಹ್ನ ಬೆಂಗಳೂರಿನಿಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ತೆರಳುತ್ತಾರೆ. ಸಂಜೆ 6 ಗಂಟೆಗೆ ನಮಗೆ ಭೇಟಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಈಗಾಗಲೇ ಅಶೋಕ್ ಪಟ್ಟಣ್ ಅವರು ಒಂದ್ ಕಡೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಎಐಸಿಸಿಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ಆಗಿರ್ಬೋದು, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಿರ್ಬೋದು ಮತ್ತು ರಾಹುಲ್ ಗಾಂಧಿ ಅವರ ಭೇಟಿ ಆದ ಬಳಿಕವೇ ರಾಜ್ಯ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಒಂದು ಸ್ಪಷ್ಟವಾದಂತ ಸಂದೇಶ ಸಿಗುವಂತ ಸಾಧ್ಯತೆಗಳು ಇರುವಂತದ್ದು. ಯಾಕಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಎಲ್ಲ ಹಿರಿಯ ಶಾಸಕರುಗಳು ಅವರನ್ನ ಭೇಟಿಯಾಗಿದ್ದಾರೆ. ಆದ್ರೆ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟವಾದಂತ ಸಂದೇಶ ಇಲ್ಲಿವರೆಗೂ ಸಹ ಶಾಸಕರುಗಳಿಗೆ ಸಿಕ್ಕಿಲ್ಲ. ಹೀಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳು, ಅದರಲ್ಲೂ ವಿಶೇಷವಾಗಿ ಸಿಡಬ್ಲ್ಯೂಸಿಯ ಸದಸ್ಯರುಗಳೇ ಒಂದು ನಿರ್ಧಾರವನ್ನ ತೆಗೆದುಕೊಂಡ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯ ಬಳಿಕ ರಾಜ್ಯ ಸಚಿವ ಸಂಪುಟ ಪುನರ್ರಚನೆ ಆಗುವಂತ ಸಾಧ್ಯತೆಗಳು ಇರುವಂತದ್ದು. ಹೀಗಾಗಿ ಒಂದ್ ಕಡೆ ಶಾಸಕರುಗಳು ಬರಿಗೈಯಲ್ಲಿ ವಾಪಸ್ ಆಗ್ತಾರೋ ಅಥವಾ ಹಿಡಿದ ಪಟ್ಟನ್ನ ಸಾಧಿಸಿ ಸಚಿವ ಸಂಪುಟ ಪುನರ್ರಚನೆಗೆ ಅವರು ಹೇಳಿದ ನಿರ್ಧಾರದಂತೆ ಅಂದ್ರೆ ಮೇ 15ರ ಒಳಗಡೆನೆ ಸಚಿವ ಸಂಪುಟ ಪುನರ್ರಚನೆಗೆ ದಿನಾಂಕವನ್ನ ಫಿಕ್ಸ್ ಮಾಡಿ ಬರ್ತಾರೋ ಅನ್ನೋದೇ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ರಾಮ್.